ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ ಶೀಲಾ ಕ್ರಿಯೇಟಿವ್ ವರ್ಡ್ಗೆ ಸ್ವಾಗತ. ಇವತ್ತು ನಾನು ಮೆಸ್ಸಿ ಬ್ರೈಡು, ಡಚ್ ಬ್ರೈಡು ಹೇರ್ ಸ್ಟೈಲ್ ಆಗಿ ರೆಡಿ ಮಾಡಿಟ್ಟಿದ್ದೀನಿ. ನಮಗೆ ಶಾರ್ಟ್ ಟೈಮಲ್ಲಿ ಹೇರ್ ಸ್ಟೈಲ್ ಮಾಡಬೇಕಾದ ಟೈಮಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ನಾವು ಈಸಿಯಾಗಿ ನಮ್ಮ ಕ್ಲೈಂಟಿಗೆ ಹೇರ್ ಸ್ಟೈಲ್ ಮಾಡ್ಬೋದು. ಇವತ್ತು ನಾನೊಂದು ಇದು ಯಾವ ಥರ ಫಿಕ್ಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನಮ್ಮ ಮಾಡೆಲ್ ಲಾಂಗ್ ಹೇರ್ ಬಿಟ್ಕೊಂಡು ರೆಡಿಯಾಗಿ ಕೂತಿದ್ದಾರೆ. ಇವರಿಗೆಲ್ಲ ಎಲ್ಲ ಸ್ಟ್ರೇಟ್ ಮಾಡಿ ಹೇರ್ ಪ್ರೆಪ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದನ್ನು ಯಾವ ಥರ ಅದು ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ. ಇವಾಗ ಫ್ರಂಟ್ ವೇರಿಯೇಷನ್ಗೋಸ್ಕರ ಹೇರ್ನ ಬಿಟ್ಕೊಳ್ಳೋಣ. ಇದನ್ನು ಇಯರ್ ಟು ಇಯರ್ ಸೆಕ್ಷನ್ ಆಗಿ ಸ್ವಲ್ಪ ಹೇರ್ನ ಬಿಟ್ಕೊಂಡು ಪಫ್ ಮಾಡೋದು ಯಾವ ಥರ ಅಂತ ನೋಡೋಣ. ರೆಕ್ಟ್ಯಾಂಗಲ್ ಶೇಪಲ್ಲಿ ನಾವು ಸ್ವಲ್ಪ ಹೇರ್ನ ತೊಗೊಂಡು ಇದನ್ನು 3 ಲೇಯರ್ ಆಗಿ ಹೇರ್ನ ನಾವು ಡಿವೈಡ್ ಮಾಡಿಕೊಂಡು ಫಸ್ಟ್ ಲೇಯರ್ಗೆ ಒಂದು ಸ್ವಲ್ಪ ಇದು ಹೇರ್ ವಾಲ್ಯೂಮ್ ಪೌಡರ್ ಹಾಕಿ ಸ್ವಲ್ಪ ಬ್ಯಾಕ್ ಕೋಂಬ್ ಕೊಡಬೇಕು ಹೀಗೆ. ನೆಕ್ಸ್ಟ್ ಸೆಕೆಂಡ್ ಲೇಯರ್ ತೊಗೊಂಡು ಹೇರ್ ವಾಲ್ಯೂಮ್ ಪೌಡರ್ ಹಾಕಿ ಇಲ್ಲಿ ಫಸ್ಟ್ ಒನ್ ಇಂಚ್ ಹೇರ್ ವಾಲ್ಯೂಮ್ ಕೊಡಬೇಕು. ಇವಾಗ ನೆಕ್ಸ್ಟ್ ಹಾಫ್ ಇಂಚ್ ಬ್ಯಾಕ್ ಕೋಂಬ್ ಮಾಡಿ ಈ ಥರ ತಿನ್ನಾಗಿ ಒಂದು ಬ್ಯಾಕ್ ಕೋಂಬ್ ಕೊಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಫಸ್ಟ್. ನೆಕ್ಸ್ಟ್ ಅದನ್ನು ಯಾವ ಥರ ಎಕ್ಸ್ಟೆನ್ಷನ್ ಫಿಕ್ಸ್ ಮಾಡೋದು ಹೇಳ್ಕೊಡ್ತೀನಿ. ಇವಾಗ ಫಸ್ಟು ನಿಮ್ಮದು ಹೇರು ಇರುತ್ತಲ್ಲ ಅದರದ್ದು ಇಯರ್ ಟು ಇಯರ್ ಎಂಡ್ ಹೇರ್ ತೊಗೊಂಡು ಏನು ಎಕ್ಸ್ಟೆನ್ಷನ್ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ನಾವೀಗ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡು ಒಂದೆರಡು ಪೆನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾವು ಬ್ಯಾಕ್ ಕೋಂಬ್ ಮಾಡೋದಲ್ಲಿ ಸ್ವಲ್ಪ ವ್ಯಾಕ್ಸ್ ಸ್ಪ್ರೇ ಹಾಕಿ ಬೇಬಿ ಹೇರ್ನೆಲ್ಲ ನೀಟಾಗಿ ಕೋಂಬ್ ಮಾಡಿಕೊಂಡು ಈ ಥರ ಪಿನ್ಗಳನ್ನು ಹಾಕಿ ನಾವು ನೆಕ್ಸ್ಟ್ ಇದನ್ನೆಲ್ಲ ಸೆಟ್ ಮಾಡಬೇಕು. ಇವಾಗ ಫ್ರಂಟ್ ಯಾವುದಾದ್ರೂ ಒಂದು ವೇರಿಯೇಷನ್ ಮಾಡೋಣ. ಇವಾಗ ಫ್ರಂಟ್ ಸ್ವಲ್ಪ ಹೇರ್ ತೊಗೊಂಡು ಹೇರ್ನ ನಾನು ಇವಾಗ ಸೈಡ್ ವೇರಿಯೇಷನ್ಗೆ ಬ್ರೈಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೂದಲು ತೊಗೊಂಡು ನೀಟಾಗಿ ಕೋಂಬ್ ಮಾಡಿಕೊಂಡು ಇದರಲ್ಲಿ 2 ಭಾಗ ಮಾಡಿಕೊಂಡು ಈ ಥರ ಸ್ವಲ್ಪ ಕೂದಲು ತೊಗೊಂಡು ನಾವು ಈ ಥರ ಬ್ರೈಡ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ಸ್ವಲ್ಪ ಹೇರ್ ಯೂಸ್ ಮಾಡಬೇಕು, ಆವಾಗ ನಮಗೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಇವಾಗ ಇನ್ನೊಂದು ಸಲ ಸ್ಪ್ರೇ ಕೊಟ್ಟು ಇಲ್ಲ ಹೇರ್ನ ಟ್ವಿಸ್ಟ್ ಮಾಡಿ ಇಲ್ಲಿ ಬ್ಯಾಕ್ ಸೈಡು ಪಿನ್ ಹಾಕಬೇಕು. 1 ಅಥವಾ 2 ಪಿನ್ನಿಂದ ಸೆಕ್ಯೂರ್ ಮಾಡಿ ಇವಾಗ ನೆಕ್ಸ್ಟ್ ಈ ಕಡೆ ಕೂಡ ಸ್ವಲ್ಪ ಹೇರ್ ತೊಗೊಂಡು ಈ ಹೇರಲ್ಲಿ 2 ಭಾಗ ಮಾಡಿಕೊಂಡು ಫಸ್ಟು ಒಂದು ಭಾಗನ ಟ್ವಿಸ್ಟ್ ಮಾಡಿ ಈ ಥರ ಇಟ್ಕೊಂಡು ನೆಕ್ಸ್ಟ್ ಒಂದು ಲೈನ್ ತೊಗೊಂಡು ಈ ಭಾಗ ಏನು ಟ್ವಿಸ್ಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಹೇರ್ ಹಾಕಿ ಮತ್ತೆ ಟ್ವಿಸ್ಟ್ ಮಾಡಿ ಈ ಕಡೆ ಮತ್ತೆ ಟ್ವಿಸ್ಟ್ ಮಾಡಿ ಮತ್ತು ಇಲ್ಲಿ ಪಿನ್ನಿಂದ ಸೆಕ್ಯೂರ್ ಮಾಡಿ. ಇವಾಗ ಏನು ಇದು ಬರುತ್ತಲ್ಲ ಹೇರ್ನೆಲ್ಲ ನಮಗೆ ಇಲ್ಲಿ ನಮ್ಮದು ಎಕ್ಸ್ಟೆನ್ಷನ್ ರೆಡಿ ಮಾಡಿರೋದು ಕೆಳಗಡೆ ಇರುತ್ತೆ. ನಮಗೆ ಮೇಲೆ ಕಾಣಿಸೋ ಹೇರ್ನೆಲ್ಲ ಒಟ್ಟಿಗೆ ತೊಗೊಂಡು ಈ ಥರ ತೊಗೊಂಡು ನಮ್ಮದು ಏನು ಎಕ್ಸ್ಟೆನ್ಷನ್ ರೆಡಿ ಮಾಡಿರ್ತೀವಲ್ವ ಇಲ್ಲಿ ನಾವು ಹಿಂಬದಿಯಿಂದ ನಾವು ಹಿಂಗೆ ಫಿಂಗರ್ ಹಾಕಿದರೆ ನಮಗೆ ಗ್ಯಾಪ್ ಕಾಣಿಸುತ್ತಲ್ಲ, ಈ ಗ್ಯಾಪಲ್ಲಿ ಇದೆಲ್ಲ ಹೇರ್ಗಳನ್ನು ಒಳಗಡೆ ಎಳ್ಕೊಂಡು ಈಗ ಬಾಕಿ ಇರೋ ಕೂದಲನ್ನೆಲ್ಲ ನೀಟಾಗಿ ಕೋಂಬ್ ಮಾಡಿಕೊಂಡು ತುಂಬ ಫ್ರೀಝಿ ಇದ್ದರೆ ಸ್ವಲ್ಪ ನೀಟಾಗಿ ಸ್ಪ್ರೇ ಮಾಡಿ ಕೋಂಬ್ ಮಾಡಿ ಟೈಟಾಗಿ ನಾಟ್ ಹಾಕಬೇಕಿಲ್ಲಿ. ಆದಷ್ಟು ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ 3 ಸ್ಟ್ಯಾಂಡ್ ಬ್ರೈಡ್ ಹಾಕಬೇಕು. ಇಲ್ಲಿ ಈ ಥರ ಒಂದು ಸಣ್ಣ ಆಗಿತ್ತು 2 ದೊಡ್ಡದಿತ್ತಂದರೆ ನಾವು ಸಣ್ಣ ಇರೋ ಕೂದಲಿಗೆ ಒಂದಿಷ್ಟು ಕೂದಲು ಸೇರಿಸಿ ಉದ್ದ ಇರೋ ಕೂದಲಲ್ಲಿ ಸೇರಿಸಿ ಇದನ್ನು ಒಂದು ಕಾಲ್ ಮಾಡ್ಕೋಬೇಕು.
ಫಸ್ಟ್ ಎಡ್ಜ್ವರೆಗೂ ಕಾಲು ಎಣ್ಕೊತ ಹೋಗಬೇಕು. ಕೊನೆಗೆ ಒಂದು ಡಬಲ್ ಹಾಕಿ ಆಗ ಈ ಹೇರ್ ಸ್ಟೈಲ್ನ ಈ ಥರ ಫಿಕ್ಸ್ ಮಾಡಿ, ಇದು ಹೇರ್ ಏನಿದೆ ಇದು ಕಾಣಲಾರ್ದಂಗೆ ನಾವು ಇದನ್ನು ಸೂಜಿ ದಾರ ತೊಗೊಂಡು ನಾಟ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಮಗೇನಂದರೆ ಇದು ಒಂದು ಮೇಲೆ ಒಂದು ಜಡೆ ಇರುತ್ತೆ, ಕೆಳಗಡೆ ಒಂದು ಇರುತ್ತೆ. ಸೊ ಇದು ಕಾಣಿಸ್ಲಾರ್ದಂಗೆ ನಾವೀಗ ಇದನ್ನು ಲಾಕ್ ಮಾಡಬೇಕು. ಸೊ ಹಾಗಾಗಿ ಕೆಳಗಡೆ ಏನು ಜಡೆ ಇರುತ್ತಲ್ಲ ಅದ್ರ ಸಮೇತ ಇಟ್ಕೊಂಡು ಹಿಂಗೆ ಮೇಲೆ ಒಂದು ದಾರ ತೊಗೊಂಡು ಮೇಲಿಂದ ಸೂಜಿ ತೊಗೊಂಡು ಮತ್ತೆ ಕೆಳಗಡೆ ಹಿಂಗೆ ಎಳ್ಕೊಬೇಕು. ಎಳ್ಕೊಂಡು ಬ್ಯಾಕ್ ಸೈಡ್ ಒಂದು ಗಂಟು ಹಾಕಿ ಮತ್ತು ಇದ್ರ ಮಧ್ಯೆ ಇದೇನೇ ಇರುತ್ತಲ್ಲ ಈ ಜಡೆ ಮಧ್ಯೆ ಹಿಂಗೆ ಇಟ್ಕೊಂಡು ಒಂದು ನಾಟ್ ಹಾಕ್ತಾ ಬನ್ನಿ. ಈ ಥರ ಮುಂದೆ ಒಂದು ಸ್ವರ ಬರಬೇಕು ಸೂಜಿ ಈ ಕಡೆ, ಮತ್ತು ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಕೆಳಗಡೆಯಿಂದ ಮೇಲೆಯಿಂದ ಕೆಳಗಡೆ ಒಂದು ಸರ್ತಿ ಹೋಗ್ಬಿಟ್ಟು ಈ ಥರ ಕೊನೆವರೆಗೂ ನಾವು ಸೂಜಿ ದಾರದಿಂದ ಎಣ್ಕೊಂಡು ಇದನ್ನು ಹೊರಗಡೆ ಬರದೇ ಇರೋ ಥರ ಫಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲೂ ಸಹ ಒಂದು ಸರ್ತಿ ಇಲ್ಲಿ ನಾವು ಸೂಜಿ ದಾರದಿಂದ ಲಾಕ್ ಮಾಡಿಕೊಂಡು ಈಗ ನಮ್ಮ ಹೇರ್ ಸ್ಟೈಲ್ ಎಲ್ಲ ರೆಡಿಯಾಗಿದೆ. ಇದನ್ನು ನಾವು ಪಿನ್ಸ್ ಎಲ್ಲ ಕವರ್ ಆಗೋ ಥರ ಹೂವನ್ನ ಮುಡ್ಸೋಣ. ಫಸ್ಟ್ ಈ ಥರ ಅಡ್ಡವಾಗಿ ಹೂವು ಇಟ್ಕೊಂಡು